ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಂಪ್ಲಿ ಎವ್ರಿಥಿಂಗ್. ಇವತ್ತಿನ ವಿಡಿಯೋದಲ್ಲಿ ಡ್ರೈ ಫ್ರೂಟ್ಸ್ ಗುಲಾಬ್ ಜಾಮೂನ್ನ ಬೆಲ್ಲದ ಪಾಕದಲ್ಲಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನು 1 ಪ್ಯಾಕೆಟ್ ಗುಲಾಬ್ ಜಾಮೂನ್ ಮಿಕ್ಸ್ಗೆ 2 ಹಚ್ ಬೆಲ್ಲ ತೊಗೊಂಡು ಬೆಲ್ಲ ಮುಳುಗುವಷ್ಟು ನೀರನ್ನ ಹಾಕುತ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು. ಬೆಲ್ಲ ನೀರಲ್ಲಿ ಕಂಪ್ಲೀಟಾಗಿ ಕರಗೋ ತನಕ ನಾವು ಬೆಲ್ಲನ ಕುದಿಸ್ಕೋಬೇಕು. ಈಗ ಬೆಲ್ಲ ಕಂಪ್ಲೀಟಾಗಿ ಕರಗಿದೆ. ತುಂಬ ಇಂಪ್ಯೂರಿಟೀಸ್ ಇರೋದ್ರಿಂದ ನಾವು ಅದನ್ನ ಸೋರಿಸ್ಕೋತೀವಿ. ನೋಡಿ ಎಷ್ಟು ಕಸ ಕಾಣ್ತಿದೆ ಅಲ್ವಾ ನಿಮಗೆ. ಸೋರಿಸ್ಕೊಂಡಾದ್ಮೇಲೆ ಈಗ ಮತ್ತೆ ಅದನ್ನ ಕುದಿಯೋಕ್ಕಿಟ್ಟು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಇದನ್ನು ನಾನು ಲೋ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಈಗ ನಿಮಗೆ ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಆಗ ಪಾಕ ರೆಡಿಯಾಗಿದೆ ಅಂತ. ನಾನಿಲ್ಲಿ ನಂದಿನಿ ಜಾಮೂನ್ ಮಿಕ್ಸ್ನ ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ. ಈಗ ಜಾಮೂನ್ ಮಿಕ್ಸ್ನ ಹೇಗೆ ಕಲಿಸ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ಈಗ ನಾನು ಜಾಮೂನ್ ಮಿಕ್ಸ್ನ ಒಂದು ತಟ್ಟೆಗೆ ಹಾಕ್ಕೋತಾ ಇದ್ದೀನಿ. ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ಆಗ ಇದು ಸಾಫ್ಟಾಗಿ ಬರುತ್ತೆ ಅಂತ. ಈಗ ಇದನ್ನು ಕಲಿಸ್ಕೋಬೇಕು. ಸ್ವಲ್ಪ ಸ್ಮೂತಾಗಿ ಬರೋ ಹಂಗೆ ಕಲಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಹಾಲು ಹಾಕೋಕೆ ಹೋಗಬೇಡಿ, ಹೊಡೆದೋಗೋ ಚಾನ್ಸಸ್ ಇದೆ. ಯಾಕಂದರೆ ನಾವು ಬೆಲ್ಲದಿಂದ ಮಾಡ್ತಿರೋದಲ್ವ, ಅದಕ್ಕೆ. ಈಗ ಇದನ್ನು 20 ಮಿನಿಟ್ಸ್ ರೆಸ್ಟಲ್ಲಿ ಇಡ್ತೀನಿ. ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ಜಾಮೂನ್ ಫಿಲ್ಲಿಂಗೋಸ್ಕರ. ಈಗ ನೀವು ಕೈಯಲ್ಲಿ ಈ ಥರ ಉಂಡೆ ಮಾಡ್ಕೊಂಡು ಒಂದು ಸಣ್ಣ ಹೋಲ್ ಮಾಡಿಕೊಂಡು ಅದರೊಳಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ, ಜಾಸ್ತಿ ಹಾಕೋಕೆ ಹೋಗಬೇಡಿ, ಹೊಡೆದೋಗ್ಬಿಡುತ್ತೆ ನಾವು ಎಣ್ಣೆಗೆ ಹಾಕಿದಾಗ. ಈಗ ನಾನು ಫಿಲ್ಲಿಂಗ್ಗೆ 1-2 ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ. ಮತ್ತು ಈಗ ನಾನು ಫಿಲ್ಲಿಂಗ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಫಿಲ್ಲಿಂಗ್ನ ಕ್ಲೋಸ್ ಮಾಡಿ, ಯಾಕಂದರೆ ಎಣ್ಣೆಗೆ ಹಾಕಿದಾಗ ಆ ಡ್ರೈ ಫ್ರೂಟ್ಸ್ ಎಲ್ಲ ಹೊರಗಡೆ ಬರಬಾರ್ದಲ್ವ, ಅದಕ್ಕೆ. ಈಗ ಇದೇ ಪ್ರೋಸೆಸ್ನ ಯೂಸ್ ಮಾಡಿ ಎಲ್ಲ ಉಂಡೆಗಳನ್ನೂ ಮಾಡ್ಕೊಳ್ಳಿ. ಈಗ ನೋಡಿ, ನಂದು ಎಲ್ಲ ಉಂಡೆಗಳನ್ನ ಮಾಡ್ಕೊಂಡಾಗಿದೆ. ಈಗಾಗಲೇ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಈಗ ಒಂದೊಂದಾಗಿ ಮಾಡ್ಕೊಂಡಿದ್ದ ಉಂಡೆಗಳನ್ನ ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು. ನೀವು ಆದಷ್ಟು ಲೋ ಫ್ಲೇಮಲ್ಲಿ ಬೇಯಿಸಿ ಡೀಪ್ ಫ್ರೈ ಮಾಡಿ. ಡಾರ್ಕ್ ಬ್ರೌನ್ ಬರೋ ತನಕ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ಹಾಗೆ ಮಾಡಿ. ಈಗ ನೀವು ನೋಡ್ಬೋದು, ನಂದು ಡಾರ್ಕ್ ಬ್ರೌನ್ ಬಂದಿದೆ ಆಗಲೇ. ಈಗ ನಾನು ಎಣ್ಣೆಲಿ ಕರೆದಿದ್ದ ಜಾಮೂನ್ನ ನಾನು ಮೊದಲು ಮಾಡ್ಕೊಂಡಿದ್ನಲ್ಲ, ಆ ಬೆಲ್ಲದ ಪಾಕದಕ್ಕೆ ಹಾಕ್ತೀನಿ. ಬೆಲ್ಲದ ಪಾಕಕ್ಕೆ ಜಾಮೂನ ಹಾಕೋದ್ರಿಂದ ತಿನ್ನೋದಕ್ಕೆ ಸಾಫ್ಟ್ ಮತ್ತು ಸ್ವೀಟ್ ಆಗಿರುತ್ತೆ ಜಾಮೂನು. ಈಗ ನಾನು ಮಾಡ್ಕೊಂಡು ಜಾಮೂನ್ ರೆಡಿಯಾಗಿದೆ. ಈಗ ನೀವು ನೋಡ್ಬೋದು, ಒಳಗಡೆ ಡ್ರೈ ಫ್ರೂಟ್ಸ್ ಎಲ್ಲ ಕಾಣ್ತಾ ಇದೆ. ತುಂಬ ಸಾಫ್ಟಾಗಿ ಆಗಿದೆ, ಯಾವುದೂ ಹೊಡೆದೋಗಿಲ್ಲ ನೋಡಿ. ಯೂಶ್ವಲಾಗಿ ಎಲ್ಲರೂ ಸಕ್ಕರೆ ಪಾಕದಲ್ಲಿ ಜಾಮೂನ್ನ ಮಾಡ್ತಾರೆ. ನೀವೊಂದು ಸಲ ಬೆಲ್ಲ ಪಾಕದಲ್ಲಿ ಜಾಮೂನ್ನ ಟ್ರೈ ಮಾಡಿ ನಿಮ್ಮ ಮನೆಗಳಲ್ಲಿ. ಹಾಗೆ ನಮ್ಮ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.